ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟೈಮ್ ಬಂದು ಇವಾಗ 8:30 ನೋಡ್ರಿ. ಇನ್ನೂ ನಾಷ್ಟ ಮಾಡಿಲ್ಲ. ನಮ್ಮ ಹಸ್ಬೆಂಡ್ ಅವರು ಬೇಗ ಎದ್ದು ಕಸಾದು ಹೊಡೆದು ಟಿಫನ್ ಮಾಡಿದ್ದಾರೆ, ಪುಳಿಯೋಗರೆ ಮಾಡಿದ್ದಾರೆ. ಸೊ ನಾನು ಬ್ರಷ್ ಮಾಡಿದೆ, ಇವಾಗ ಟಿಫನ್ ತಿನ್ನಬೇಕು. ಇಲ್ಲಿ ನೋಡ್ಬೋದು ಅವರು ಇದು ಮಾಮ್ ಟು ಬಿ ಮಾಡಿದ್ವಿ ನೋಡ್ರಿ. ಸೊ ಅದನ್ನು ಕ್ಯಾಮ್ರಾ ಒಳಗೆ ಫೋಟೋಸ್ ಅದು ನೋಡ್ಕೊಂಡು ಕೂತಾರೆ. ಮತ್ತು ನಾವು ಡೆಕೋರೇಷನ್ ಮಾಡಿದ್ದು ಹಂಗೆ ಐತಿನ ತೆಗಿಬೇಕಾ, ನಾವು ಇರಲಿ ಬಿಡು ಅಂಥೇಳಿ ಹಂಗೆ ಸುಮ್ಮನಾಗಿದ್ದೀವಿ. ಸೊ ಬರ್ರಿ ಪುಳಿಯೋಗರೆ ಹೆಂಗೆ ಮಾಡಿದಾರೆ ಅಂಥೇಳಿ ತೋರಿಸ್ತೇನಂತ. ಭಾಳ ದಿನ ಆಗಿತ್ತು ನೋಡ್ರಿ ಪುಳಿಯೋಗರೆ ತಿಂದಿರಲಿಲ್ಲ. ಸೊ ರೈಸ್ ಒಂದು ಸ್ವಲ್ಪ ಉಳಿದಿತ್ತು ಅಂತಿಲ್ಲ, ರಾತ್ರಿ ರೈಸ್ ಭಾಳ ಆಗಿತ್ತು, ಅದಕ್ಕೆ ಅದನ್ನ ಪುಳಿಯೋಗರೆ ಮಾಡಿದ್ದಾರೆ. ಈಗ 2 ಪ್ಲೇಟ್ ಒಳಗೆ ಹಾಕಿದ್ದೇನೆ, ನಂಗೊಂದು ನಮ್ಮ ಹಸ್ಬೆಂಡ್ ಅವ್ರಿಗೆ ತಿನ್ಬೇಕಂತ ಹೇಳಿ. 8 ತಿಂಗಳಿಂದ ನಾನು ಪೂರ್ತಿ ಮೇಲೆ ಟೆರೇಸ್ ಮ್ಯಾಗ ಬರೋದನ್ನು ಕಡಿಮೆ ಮಾಡಿಬಿಟ್ಟೆ ನೋಡ್ರಿ. ಯಾಕಂದ್ರೆ ಸ್ಟೆಪ್ಸ್ ಹತ್ತಾಕೂ ಆಗ್ತಾ ಇರಲಿಲ್ಲ ನಂಗೆ. ಅದಕ್ಕೆ ವಾಷಿಂಗ್ ಮಷಿನ್ ಬಟ್ಟೆ ಹಾಕಿದ್ರು ಕೂಡ ನಮ್ಮ ಹಸ್ಬೆಂಡ್ ಅವ್ರಿಗೇನ ಕೊಟ್ಬಿಡ್ತಿದ್ದೆ, ಇಲ್ಲಾಂದ್ರೆ ಮಮ್ಮಿ ಬಂದಾಗ ಮಮ್ಮಿಗೆ ಬಂದು ಒಣ ಹಾಕ್ತಿದ್ರು. ಸೊ ಇವತ್ತು ನಾನು ಒಣಗಿ ಹಾಕಿದ್ದು ಬಟ್ಟೆಗಳೆಲ್ಲ ತಕ್ಕೋತೇನೆ ಅಂತ ಹೇಳಿ ಒಬ್ಬಾಕಿ ಹಾಕ್ತೇನೆ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಅವ್ರನ್ನ ಕರ್ಕೊಂಡು ಬಂದೇನ. ಈಗ ಆಫೀಸ್ಗೆ ಹೋಗೋದೈತೆ ಅವ್ರ, ನನ್ನ ಜೊತೆ ಹಂಗೆ ಬಂದಾರ. ನಿಲಕಲ್ಲಿಲ್ಲ ಅಂದ್ರು ಎಷ್ಟು ಕಷ್ಟಪಟ್ಟು ಹಾಕತ್ತಾವ ನೋಡಿ ಸರಿ. ಇವ ವಾಷಿಂಗ್ ಮಷಿನ್ ಒಳಗೆ ಹಾಕಿದ ಬಟ್ಟೆಗಳು ನೋಡ್ರಿ, ತೊಗೊಂಡು ಬಂದಿದ್ವಲ್ಲ ಅದಕ್ಕೆ ಅವನ್ನ ಹಾಕತ್ತೇನೆ. ಮೊದಲೆಲ್ಲ ನಾನು ಮೇಲ್ಗಡೆ ಬಂದು ಚಿನ್ನೂನ್ ಕರ್ಕೊಂಡು ಬಂದು ಬಟ್ಟೆದು ವಾಶ್ ಮಾಡ್ತಿದ್ದೆ. ಅವಾಗಿನ್ಕು ಈಗಿನ್ಕು ನನ್ನ ಒಂದು ಆ್ಯಕ್ಟಿವಿಟಿ ನೋಡ್ಬೋದು. ಈಗಂತೂ ತೀರಾ ನಂಗೆ ಆಗವತ್ತನ. ಸೊ ಅದಕ್ಕೆ ವಾಷಿಂಗ್ ಮಷಿನ್ ಒಳಗೆ ಹಾಕ್ತೇನೆ, ಇಲ್ಲಾಂದ್ರೆ ಉಳ್ಕಿದ ಬಟ್ಟೆಗಳು ಮಮ್ಮಿ ಬಂದು ವಾಶ್ ಮಾಡಿಕೊಟ್ಟಿರ್ತಾರೆ. ಇದು ಹೊಸ ಬಟ್ಟೆ ನೋಡ್ರಿ, ನಾನು ಹಾಕೋಬಾರ್ದು, ವಾಶ್ ಮಾಡಿ ಹಾಕೋಬೇಕಂತ ಇಟ್ಕೊಂಡಿದ್ದೆ. ನಮ್ಮ ಆಂಟಿ ಬಂದಿದ್ರು ಅಂದ ಕೂಡಲೇ ಅವ್ರು ಕೊಟ್ಟಿದ್ನಿ, ಅವ್ರು ಹಾಕೊಂಡಾರಲ್ಲ ಅದಕ್ಕೆ ವಾಶ್ ಮಾಡಿದ್ದೇನೆ. ಇನ್ಮೇಲೆ ಆರಾಮಾಗಿ ಹಾಕೋಬೋದು. ಈಗ ಆಫೀಸ್ಗೆ ಹೊಂಟಾರ ನೋಡ್ರಿ ನಮ್ಮ ಹಸ್ಬೆಂಡ್ ಅವರು. ಗಾಡಿಗೆ ನೀರು ಗೊಜ್ಜತ್ತಾರ. ಧೂಳು ಬಿದ್ದಿತ್ತನ. 9 ಮಂತ್ ಮುಗಿಯಾಕೆ ಬಂದೈತೆ ನೋಡ್ರಿ. ಎಷ್ಟು ಆಗ್ತೈತೆ ಅಷ್ಟು ನನ್ನ ಒಂದು 9 ಮಂತ್ ಒಳಗೆ ನಡೀತಾ ಇರುವಂಥ ಡೈಲಿ ವ್ಲಾಗ್ಸ್ ಅದು ಎಲ್ಲ ನಾನು ಶೇರ್ ಮಾಡೋಕೆ ಟ್ರೈ ಮಾಡತ್ತೇನೆ. ಈಗ ಇನ್ನೊಂದು ಸ್ವಲ್ಪ ಬಟ್ಟೆ ಅದಾವ ನೋಡ್ರಿ. ಬೆಳಗ್ಗೆ ಅಂತೂ ಒಂದು ಬುಟ್ಟಿ ಬಟ್ಟೆ ಒಣ ಹಾಕಿ ಬಂದೇನ. ಈಗ ಇನ್ನೊಂದು ಸ್ವಲ್ಪ ಅದಾವ, ಅವನ್ನ ತಂದು ಅಲ್ಲಿ ಇಟ್ಟಿದ್ದೇನ, ಆಮೇಲೆ ಹಾಕ್ಬೇಕು. ಶೇಂಗಾ ಬೆಲ್ಲ ತಿನ್ಬೇಕಂಥೇಳಿ ಬೆಲ್ಲ ಮತ್ತು ಶೇಂಗಾ ಹಾಕ್ಕೊಂಡೆ ನೋಡ್ರಿ. ಸ್ಪೂನ್ಲೇ ತಿಂತೇನೆ, ಯಾಕಂದ್ರೆ ಬೆಲ್ಲ ಮತ್ತು ಕೈಲೇ ತಿನ್ನಕತ್ರ ಜಿಬಿಟ್ ಆಗ್ತೈತೆ ಅಂತ ಹೇಳಿ. ಬ್ಲಡ್ ಒಂದು ಕಡಿಮೆ ಇದ್ಲ, ಹಾಗಾಗಿ ಇನ್ನು ಎಷ್ಟಂದ್ರೆ 10 ಡೇಸ್ ಐತಿ. 10 ಡೇಸ್ ಐತೆ ನೋಡ್ರಿ, 9 ಕಂಪ್ಲೀಟ್ ಆಗಕ್ಕೆ. ಸೊ ನೋಡ್ಬೇಕೀಗ. ನಾಳೆ ಹಾಸ್ಪಿಟಲ್ಗೆ ಹೋಗೋದೈತಿ. ನಾಳೆ ಬ್ಲಡ್ ಬಗ್ಗೆ ಏನು ಹೇಳ್ತಾರೆ ಗೊತ್ತಿಲ್ಲ, ಲಾಸ್ಟ್ ವಿಸಿಟ. ಸೊ ಜಾಸ್ತಿ ಆಗಿದ್ರೆ ಚಲೋ ಆಗ್ತೈತಿ, ಏನಾಗಿರ್ತೈತೆ ಗೊತ್ತಿಲ್ಲ. ಸುಂದ್ರಿ, ಸುಂದ್ರಿ ಅಲ್ಲಾಕೆ ಹೋಗಿ ಕೂತಿ ನೋಡ್ರಿ, ಬಾಗಿಲಿಂತೆಲ್ಲಿ ಹೋಗಿ ಕೂತಾಳ. ಹೊರಗೆ ಹೋಗಕ್ಕಿದಾಳ ಅಂಬಲ್ಲ, ಹೇಳುವಾಳನು ಹೋಗಿ ಗಪ್ ಕೂತಾಳ. ಮಲ್ಕೊಂಡಿದ್ದೆ ಎದ್ದು ಹೋಗಿ ಕೂತೈತಿ. ಸುಂದ್ರಿ, ಸುಂದ್ರಿ ಹಂಗ್ಯಾಕೆ ಕೂತಿದ್ದಿ, ಮಾತಾಡಲ್ಲ. ಸುಂದ್ರು ಗಪ್ಪ ಕೂತಾಳ ನೋಡ್ರಿ. ನಮ್ಮ ಚಿನ್ನು ಈಗ ನನಗೆ ದಾಳಿಂಬೆ ಸುಲಿದು ಎಲ್ಲ ರೆಡಿ ಮಾಡ್ಕೊಂಡು ಬಂದು ಕೊಟ್ಟ ನೋಡ್ರಿ. ತೊಳೆದು ಎಲ್ಲ ಕ್ಲೀನ್ ಮಾಡಿ ಅವನ್ನ ಎಲ್ಲ ರೆಡಿ ಮಾಡಿ ಕೊಟ್ಟಾನ. ಸೊ ಥ್ಯಾಂಕ್ ಯು. ವ್ಯಾಕಮ್ ಅಂತ ನೋಡ್ರಿ, ಅದು ನೆನಗಲ್ಲ ಪಾಪು. ಓಹೋ ನೋಡ್ರಿ ಪಾಪುಗಂತ ಇದು. ಮತ್ತು ಅವೇನು ತಿನ್ನತಾನಂದ್ರೆ ಪೇರು ತಿನ್ನತಾನ ನೋಡ್ರಿ, ಕಟ್ ಮಾಡ್ಕೊಂಡು. ನಂಗೆ ದಾಳಿಂಬೆ ಕೊಟ್ಟಾನ, ಯಾಕಂದ್ರೆ ನಂಗೆ ಬ್ಲಡ್ ಕಡಿಮೆ ಐತ್ಲ, ಅದಕ್ಕೆ ನಂಗೆ ದಾಳಿಂಬೆ ತಿನ್ನಕ್ಕೆ ಕೊಟ್ಟನ. ತಾನ ಪೇರು ತಿನ್ನತಾನ. ಸಾಲ್ಟ ಮತ್ತು ಖಾರ ಹಾಕಿದ್ದೇನೆ ಇದ್ರಾಗ. ಖಾರ ಹಾಕಿಲ್ಲ, ಸಾಲ್ಟ್. ಫುಲ್ ಹಣ್ಣಾಗಿದ್ಲ. ಪೇರು ಹಣ್ಣು ತಿನ್ನತಾನ. ಸ್ವೀಟ್ ಐತಿ. ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಬೇಕೇನಿಲ್ಲ, ಸ್ವಲ್ಪ ಸಾಲ್ಟ್ ಭಾಳ ಅದಾವ. ಮತ್ತು ಈಗ ಕುಕ್ಕರ್ ಹಚ್ಚಿ ಬಂದೇನ, ಬೇಳೆ ಮತ್ತು ಅನ್ನನೂ ಇಟ್ಟಿದ್ದಾನ. ಆಮೇಲೆ ಈಗ ಹೋಗಿ ಸಾಂಬಾರು ಒಗ್ಗರಣೆ ಕೊಡಬೇಕು. ಅಷ್ಟಮಟ್ಟ ಇದನ್ನು ತಿಂದು ಆಮೇಲೆ ಹೋಗಿ ಸಾಂಬಾರು ಒಗ್ಗರಣೆ ಕೊಟ್ಟು ಊಟ ಮಾಡಬೇಕು.
ಇವತ್ತಿನ ಮಧ್ಯಾಹ್ನ ಊಟ ನೋಡ್ರಿ ರೊಟ್ಟಿ ಗವಾರಕಾಯಿ ಪಲ್ಯ ಬಟಾಟಿ ಪಲ್ಯ ಮತ್ತು ಮೊಸರು ಹಚ್ಕೊಂಡು ತಿನ್ನಾಕತ್ತೇನ. ಮಮ್ಮಿ ಬಂದಿದ್ರು ಚುರುಮುರಿ ಸ್ವಲ್ಪ ಮೆತ್ತಗಾಗಿದ್ದು ನೋಡ್ರಿ ಅದಕ್ಕೆ ತೋಸಿ ಚುರುಮುರಿ ಒಗ್ಗರ್ಣೆ ಕೊಟ್ಕೊಳಂತ್ರಿ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿ ಕೊಡಾಕತ್ತಾಳ. ಇವತ್ತಿನ ವ್ಲಾಗ್ ಇಷ್ಟೇ ನೋಡ್ರಿ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಮಾಡಿದ್ದೇನೆ. ಐ ಹೋಪ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಂಡೇನ. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.